ಹೊಸನಗರದ ಶ್ರೀ ವೀರಶೈವ ಪತ್ತಿನ ಸಹಕಾರ ಸಂಘದ ಕಾನೂನು ಪ್ರಕಾರ ಕೂಡಲೇ ವಿಶೇಷ ಅಧಿಕಾರಿಗಳನ್ನು ನೇಮಿಸಿ ಮುಂದಿನ ಹೊಸ ಆಡಳಿತ ಮಂಡಳಿ ರಚನೆಗೆ ಚುನಾವಣಾ ಪ್ರಕ್ರಿಯೆ ನಡೆಸುವಂತೆ ಆಗ್ರಹಿಸಿ ಸಂಘದ ಠೇವಣಿದಾರರು ಸದಸ್ಯರು ಮತ್ತು ಮಾಜಿ ಆಡಳಿತ ಮಂಡಳಿಯ ಸದಸ್ಯರುಗಳು ಇಂದು ಶಿವಮೊಗ್ಗದ ಸಹಕಾರ ಇಲಾಖೆಯ ಉಪನಿಬಂಧಕರ ಕಚೇರಿಯ ಮುಂದೆ ಧರಣಿಯನ್ನ ನಡೆಸಿದರು. ಹೊಸನಗರದ ಶ್ರೀ ವೀರಶೈವ ಪತ್ತಿನ ಸಹಕಾರ ಸಂಘದ ಕಾನೂನು ಪ್ರಕಾರ ಕೂಡಲೇ ವಿಶೇಷ ಅಧಿಕಾರಿಗಳನ್ನು ನೇಮಿಸಿ ಇಂದು ಧರಣಿ ಸತ್ಯಾಗ್ರಹವನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್.ಪಿ. ನಂಜುಂಡಪ್ಪ, ಡಿ.ವಿ. ರೇವಣ್ಣಪ್ಪ, ಚನ್ನಬಸಪ್ಪ, ತೀರ್ಥೇಶ್, ಶರತ್, ವೈ.ಬಿ. ಮಹೇಶ್ವರಪ್ಪ, ಸಿ.ವಿ. ನಾಗರಾಜ್ ಮತ್ತಿತರರು ಇದ್ದರು. ಒಂದೂವರೆ ತಿಂಗಳಿಂದ ವಿಶೇಷಾಧಿಕಾರಿ ನೇಮಕ ಮಾಡದೆ ಕಾನೂನು ಉಲ್ಲಂಘನೆ ಮಾಡಿದ ಡಿಆರ್ಗೆ ಸೊಸೈಟಿ ಹಾಳಾಗ್ಲಿಕ್ಕೆ ಕಾರಣಕರ್ತಾದ ಡಿಆರ್ಗೆ ಧಿಕ್ಕಾರ ಧಿಕ್ಕಾರ ಕಾನೂನನ್ನ ಗಾಳಿಗೆ ತೂರಿದ ಡಿಆರ್ಗೆ ಕಾನೂನಿನ ಧಿಕ್ಕಾರ ಡಿಆರ್ಗೆ ಧಿಕ್ಕಾರ ಮಾಡಿದಂತ ಡಿಆರ್ಗೆ ಸೊಸೈಟಿ ಬಾಗಿಲಾಕಿದ್ದಾರೆ. ಈ ಹಿಂದೆ ಸಹ ಸಿಒ ಇರ್ತಕ್ಕಂಥವ್ರು ಬಾಗಿಲಾಕಿದ್ರು ಸಹ ಇವರು ನಮ್ಮದು ಹೊಸನಗರ ತಾಲೂಕು ವೀರಶೈವ ಸೊಸೈಟಿ ರಿಜಿಸ್ಟರ್ಡ್ ಹೊಸನಗರದಿಂದ ಬಂದಿದ್ದೀವಿ. ಇದು ತಾಲೂಕು ಮಟ್ಟದ ಸೊಸೈಟಿ. ಇದು ಡಿ.ಆರ್ ವ್ಯಾಪ್ತಿಗೆ ಬರ್ತಕ್ಕಂಥ ಸಹಕಾರ ಸಂಘ. ಈ ಸಹಕಾರ ಸಂಘ ಸುಮಾರು ಒಂದು 19 ವರ್ಷದಿಂದ ಹುಟ್ಟುಹಾಕಿದ್ದು. ನಾನು ಸಂಸ್ಥಾಪಕ ಅಧ್ಯಕ್ಷರಾಗಿ ಇಲ್ಲಿವರೆಗೂ ಆಡಳಿತ ನಡೆಸ್ಕೊಂಡು ಬಂದಿದ್ದೀವಿ. ಈಗ ಸುಮಾರು ಒಂದು 2 ತಿಂಗಳ ಹಿಂದೆ ಅವರು ಇರ್ತಕ್ಕಂಥ ಆಡಳಿತ ಮಂಡಳಿ ಈಗ ಹಾಲಿ ಅಧ್ಯಕ್ಷರು ಸೊಸೈಟಿಯನ್ನು ಬಾಗಿಲು ಹಾಕಿ ಅಲ್ಲಿ ದೌರ್ಜನ್ಯ ಎಸಗಿ ಮಹಿಳೆ ಮೇಲೆ ದೌರ್ಜನ್ಯ ಎಸಗಿ ಮತ್ತು ಸದಸ್ಯರ ಮೇಲೆ ದೌರ್ಜನ್ಯ ಎಸಗಿ ದಬ್ಬಾಳಿಕೆ ನಡೆಸಿದ್ರಿಂದ ಅದನ್ನು ವಿರೋಧಿಸಿ ನಾವೆಲ್ಲ ರಾಜೀನಾಮೆ ಕೊಟ್ಟಿದ್ದೀವಿ. ರಾಜೀನಾಮೆ ಕೊಟ್ಟ ತಕ್ಷಣ ನಮ್ಮ ಕಾಯ್ದೆ ಪ್ರಕಾರ ಕೋರಮ್ ಹೋಗಿದೆ. ಈ ಸೊಸೈಟಿಗೆ ಕೋರಮ್ ಹೋದ ಬಗ್ಗೆ ನಮ್ಮ ಸಂಘದ ಸಿ.ಒ ಅವರು 2/12/2025 ವರದಿಯನ್ನು ಡಿ.ಆರ್ ಅವರಿಗೆ ಕೊಟ್ಟಿದ್ದಾರೆ. ತಕ್ಷಣ ಸಹಕಾರಿ ಸಂಘದ ಕಾಯ್ದೆ 1959 ಸೆಕ್ಷನ್ 31 ಕ್ಲಾಸ್ 1 ಪ್ರಕಾರ ಆಡಳಿತ ವಿಶೇಷಾಧಿಕಾರಿಯನ್ನು ನೇಮಕ ಮಾಡಬೇಕು. ವಿಶೇಷಾಧಿಕಾರಿಯನ್ನು ಈ ದಿವಸವರೆಗೂ ನೇಮಕ ಮಾಡಿಲ್ಲ. ಪ್ರತಿ ಬಾರಿಯೂ ಸಹ ಬಂದರೂ ಸಹ ಸಬು ಬೇಳಿ ನೀವು ಸಿ.ಒನ ರಜೆ ಹಾಕಿಸಿ ತಕ್ಷಣ ವಿಶೇಷಾಧಿಕಾರಿಯನ್ನು ನೇಮಕ ಮಾಡ್ತೀವಿ. ನಮಗೆ ಯಾವುದೇ ಕಾನೂನಲ್ಲಿ ಸಿ.ಒನ ಸಸ್ಪೆಂಡ್ ಮಾಡಲಿಕ್ಕೆ ರಜೆ ಹಾಕಿಸ್ಲಿಕ್ಕೆ ಯಾವುದೂ ಅವಕಾಶ ಇಲ್ಲ. ತಪ್ಪು ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಆದರೂ ಸಹ ನೀವು ಹೇಳಿ ಆನಂತರ ನಾವು ವಿಶೇಷಾಧಿಕಾರಿಯನ್ನು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಪ್ರಕ್ರಿಯೆ ಇದ್ದು ಸಹ ಇರ್ತಕ್ಕಂಥ ಉಳಿದಂಥ ನಿರ್ದೇಶಕರು ಮತ್ತು ಅಧ್ಯಕ್ಷರು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ನಿರಂತರವಾಗಿ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡ್ತಾ ಬಂದರೂ ಸಹ ಇವರಿಗೆ ಪ್ರತಿದಿನ ಪತ್ರವನ್ನು ಸಹ ಕಳಿಸಿದ್ವಿ. ಪ್ರತಿದಿನ ಪತ್ರವನ್ನು ಸಹ ಕಳಿಸಿದ್ರು ಸಹ ಬಂದು ಯಾವುದೇ ಒಂದು ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ಸಂಘದ ಈ ಇರ್ತಕ್ಕಂಥ ಸದಸ್ಯರೆಲ್ಲ ಸೇರಿ ಈ ದಿವಸ ಏನು ಸಂಬಂಧಪಟ್ಟ ಡಿ.ಆರ್ ಆಫೀಸಿಗೆ ಬಂದು ಡಿ.ಆರ್ ಅವರಿಗೆ ಮನವಿ ಕೊಟ್ಟು ಒತ್ತಾಯ ಮಾಡಬೇಕು. ಕಾಯ್ದೆ ಪ್ರಕಾರ ನಮಗೆ ವಿಶೇಷಾಧಿಕಾರಿ ನೇಮಕ ಮಾಡಬೇಕು ಅಂತ ಹೇಳಲಿಕ್ಕೆ ಈ ದಿವಸ ಬಂದಿದ್ದೀವಿ. ಹಾಗಾಗಿ ಈ ದಿವಸ ಬಂದ ದಿವಸ ಇವತ್ತು ಡಿ.ಆರ್ ಅವರು ನಮ್ಮ ಫೋನನ್ನು ಪಿಕ್ ಮಾಡಿ ನಾವು ಬರ್ತೀವಿ, ಹೊಸನಗರಕ್ಕೆ ಬರ್ತೀವಿ ಅನ್ನೋ ವಿಚಾರ ಹೇಳಿದರು. ನೀವು ಹೊಸನಗರಕ್ಕೆ ಬರ್ತೀರಿ ಅಂತ ಕಾಯ್ತಾ 1.5 ತಿಂಗಳಾಯಿತು. ನಮ್ಮ ಸಹಕಾರ ಸಂಘ ಸಂಪೂರ್ಣವಾಗಿ ಹಾಳಾಗೋ ಪರಿಸ್ಥಿತಿ ಇದೆ. ಇರ್ತಕ್ಕಂಥ ವ್ಯವಸ್ಥೆಯನ್ನು ಹಾಳಾಗಿದೆ. ಅದನ್ನು ಸರಿಪಡಿಸ್ಲಿಕ್ಕಾಗಿ ನಾವು ವೆಯ್ಟ್ ಮಾಡಿದ್ದೀವಿ. ಇದುವರೆಗೂ ಯಾವುದೇ ಕಾರಣ ನೀವು ಬಂದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಸದಸ್ಯರು ಈ ದಿವಸ ಬಂದು ನಾವು ಇಲ್ಲಿ ಮನವಿ ಕೊಟ್ಟಾಗ ಅವರು ನಾವು ಹೊಸನಗರಕ್ಕೆ ಬರ್ತೀವಿ ಅಂತ ಹೇಳಿದರು. ಇಲ್ಲ, ಸಾಧ್ಯವಿಲ್ಲ, ನೀವು ಬರ್ತೀವಿ ಅಂತ ಕಾದು 1.5 ತಿಂಗಳಾಯಿತು.